ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ಕನ್ಯಾ ರಾಶಿ ಯುಗಾದಿ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 19 ಮಾರ್ಚ್ 2026ರಿಂದ 6 ಏಪ್ರಿಲ್ 2027ರ ಕನ್ಯಾ ರಾಶಿ ಭವಿಷ್ಯ. ಕನ್ಯಾ ರಾಶಿ ಭವಿಷ್ಯ ಹೇಗಿದೆ ಈ ವರ್ಷ ಅನ್ನುವಂಥ ವಿಚಾರ ತಿಳಿಸ್ತಾ ನಿಮಗೆಲ್ಲ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಪರಾಭವ ನಾಮ ಸಂವತ್ಸರ ಚಾಂದ್ರಮಾನ ಯುಗಾದಿ ಹಬ್ಬ 19 ಮಾರ್ಚ್ 2026 ಗುರುವಾರ. ಕೆಲವರು ಸೌರಮಾನ ರೀತಿಯಲ್ಲಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೀರಿ. ಅಂಥವರು ಸೂರ್ಯ ಮೇಷರಾಶಿ ಪ್ರವೇಶ ಆಗುವಂತಹ ಕಾಲ ಬಂದು 14/4/2026 ಮಂಗಳವಾರ ನೀವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ಬೋದು. ಬೇವು ಬೆಲ್ಲ ಸೇವನೆ ಮಾಡುವಂತಹ ಹಬ್ಬ. ಬೇವು ಅಂದರೆ ಕಹಿ, ಬೆಲ್ಲ ಅಂದರೆ ಸಿಹಿ. ಜೀವನದಲ್ಲಿ ಸುಖ ದುಃಖ ಎರಡು ನಾಣ್ಯದ ಒಂದೇ ಮುಖ ಅಲ್ವ, ಒಂದೇ ನಾಣ್ಯದ ಎರಡು ಮುಖಗಳು. ಹಾಗೆ ಜೀವನದಲ್ಲಿ ಸುಖ ಕರ್ಮಾನುಸಾರ ಸುಖನೂ ಬರುತ್ತೆ. ನಾವೇನು ಕೇಳ್ಕೊಂಡ್ ಬಂದಿಲ್ಲ, ನಮಗೆ ಗೊತ್ತಿಲ್ಲದೆ ಕಷ್ಟಗಳು ಕೂಡ ಬರುತ್ತೆ. ಅದನ್ನ ಸಮಾನವಾಗಿ ಎದುರಿಸುವಂತ ಶಕ್ತಿ ನಮಗೆ ಬೇಕು ಆಗುತ್ತೆ. ಆಕಾಶದಲ್ಲಿ ಮೋಡ ಎಷ್ಟೋ ಸಲ ಬರುತ್ತೆ, ಮೋಡ ಹೊರಟೋಗುತ್ತೆ. ಆಕಾಶ ಒಂದೇ ತರ ಇರುತ್ತೆ, ಅದೇನು ಚೇಂಜ್ ಆಗಲ್ಲ. ಹಾಗೆ ನಿಮಗೂ ಕೂಡ ಒಂದೇ ರೀತಿಯಲ್ಲಿ ಯಾವುದೇ ಪರಿಸ್ಥಿತಿ ಬರಲಿ ಒಂದೇ ರೀತಿಯಲ್ಲಿ ಇರುವಂತಹ ಅಭ್ಯಾಸವನ್ನ ನೀವು ಮಾಡಿಕೊಡಿ. ಈ ಪರಾಭವ ಸಂವತ್ಸರದಲ್ಲಿ ರಾಜರುಗಳು ಪರಾಭವವನ್ನು ಹೊಂದ್ತಾರೆ. ನವಣೆ ಮೊದಲಾದ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತೆ, ಒಳ್ಳೆ ಮಳೆಯಾಗುತ್ತೆ. ಆದರೆ ರೋಗ ಬಾಧೆಗಳು ಇರುತ್ತೆ. ರಾಜಗ್ರಹ ಬಂದು ಗುರುಗ್ರಹ, ಮಂತ್ರಿ ಬಂದು ಕುಜಗ್ರಹ, ಸೇನಾಧಿಪತಿ ಬಂದು ಚಂದ್ರಗ್ರಹ. ಕುಜಗ್ರಹ ಮಂತ್ರಿ ಗ್ರಹ ಆಗಿರೋದ್ರಿಂದ ಅಗ್ನಿ ಭಯ, ಅಗ್ನಿ ಅವಘಡಗಳು, ಎಲ್ಲಿ ಬೇಕಾದ್ರೂ ಬೆಂಕಿ ಹತ್ಕೋಬಹುದು. ಯುದ್ಧ ಭಯ ಈ ವರ್ಷ ಕೂಡ ಇರುತ್ತೆ. ಗುರು ರಾಜಗ್ರಹ ಗುರು ಆಗಿರೋದ್ರಿಂದ ತುಂಬಾ ಉತ್ತಮವಾದಂತಹ ಫಲ ನಮಗೆ ಪ್ರಾಪ್ತಿಯಾಗುತ್ತೆ. ನೀವೆಲ್ಲ ಕನ್ಯಾ ರಾಶಿಗಳು ಜಾತಕರಾಗಿದ್ರೆ ಆದಾಯ 8, ವ್ಯಯ ಅನ್ನೋದು 11 ಆಗಿರುತ್ತೆ ಈ ವರ್ಷ. ನೀವು ಕನ್ಯಾ ರಾಶಿ ಅನ್ನೋದಕ್ಕೆ ನಿಮ್ಮ ಜನ್ಮ ನಕ್ಷತ್ರ ಉತ್ತರ ಫಾಲ್ಗುಣಿ 2, 3, 4ನೇ ಪಾದ, ಹಸ್ತ ನಕ್ಷತ್ರ 1, 2, 3, 4ನೇ ಪಾದ, ಚಿತ್ತ ನಕ್ಷತ್ರ 1, 2ನೇ ಪಾದ ಆಗಿದ್ರೆ ನೀವೆಲ್ಲ ಕನ್ಯಾ ರಾಶಿ ಜಾತಕರು. ನಿಮ್ಮ ಹೆಸರು ನಿಮಗೆ ನಕ್ಷತ್ರ ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅನ್ನೋಂಥವ್ರು ನಿಮ್ಮ ಹೆಸರು ಟು ಅಕ್ಷರದಿಂದ ಅಥವಾ ಪಂಕಜ, ಪಿ ಅಕ್ಷರ ಪ್ರಿಯಾಂಕ, ಪು ಅಕ್ಷರ ನ, ಠ, ಸೆ, ಪೋ ಈ ಥರ ಅಕ್ಷರಗಳಲ್ಲಿ ನಿಮ್ಮ ಹೆಸರು ಆರಂಭ ಆದರೆ ನೀವೆಲ್ಲ ಕನ್ಯಾ ರಾಶಿ ಜಾತಕರು. ನಿಮಗೆ ಶುಭ ಸಂಖ್ಯೆ ಈ ವರ್ಷ 3, 5, 6, 8. ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು. ಕಲರ್ ಯಾವುದು ಅಂದರೆ ಹುಲ್ಲು ಹಸಿರು ಹಾಕೋಬೋದು, ಶ್ಯಾಮ ಬಣ್ಣ ಹಾಕೋಬೋದು, ಕೆಂಪು ಬಣ್ಣನೂ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಈ ವರ್ಷ ನಿಮಗೆ ಶುಭವಾದಂತಹ ದಿಕ್ಕು ಉತ್ತರ ದಿಕ್ಕು. ಹಾಗಾದರೆ ಕನ್ಯಾ ರಾಶಿಯವರಿಗೆ ಯುಗಾದಿ ವರ್ಷ ಭವಿಷ್ಯ ತಿಳಿಸುವ ಮೊದಲು ನಾವು ಬಹಳ ಮುಖ್ಯವಾಗಿ ಶನಿ, ರಾಹುಕೇತು, ಗುರುವನ್ನ ಪ್ರಾಮುಖ್ಯವಾಗಿ ತಗೊಂಡು ನಿಮಗೆ ವರ್ಷ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ. ಯಾಕೆಂದ್ರೆ ಈ ಗ್ರಹಗಳು ದೀರ್ಘಕಾಲವಾಗಿ ನಮಗೆ ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಾರೆ. ಶುಕ್ರ, ಬುಧ, ಮಂಗಳ ಇವರೆಲ್ಲ ತಿಂಗಳ ಭವಿಷ್ಯ ತಿಳಿಸ್ಬೇಕಾದ್ರೆ ಅವರ ಪ್ರಭಾವವನ್ನು ತಿಳಿಸ್ತಾ ಹೋಗ್ತೀನಿ. ಈಗ ಗುರು ಅತಿಚಾರಿಯಾಗಿರೋದ್ರಿಂದ ನಿಮಗೆ ಯಾವಾಗ ಉತ್ತಮವಾದಂತಹ ಕಾಲ ಅನ್ನೋದನ್ನ ಪೇಪರ್ ಪೆನ್ ಇದ್ರೆ ಡೇಟ್ ಬರೆದಿಟ್ಕೊಳ್ಳಿ. ನಿಮಗೆ 1/6/2026ರಿಂದ ಈ ವರ್ಷ 31/10/2026ವರೆಗೂ ಗುರುಬಲ ಇರುತ್ತೆ. ವಿವಾಹ ಆಗಬೇಕು, ಏನಾದರೂ ಶುಭ ಕಾರ್ಯಗಳನ್ನ ಮಾಡಬೇಕು. ಗುರುಜಿ ನನಗೆ ಯಾವಾಗ ಗುರುಬಲ ಅಂತ ನೀವು ಕೇಳ್ತೀರಾ ಅಂತೇಳಿ ನಾನು ಈ ವಿಷಯವನ್ನ ತಿಳಿಸಿದ್ದೀನಿ. ಹಾಗಾದರೆ 1/6/2026ರಿಂದ 31/10/2026ವರೆಗೂ ಗುರು ನಿಮಗೆ ಶುಭ ಫಲಗಳನ್ನು ಕೊಡ್ತಾನೆ. ಏನೇನಾಗ್ತೀರಾ? ಎಲ್ಲ ರೀತಿಯ ಹೆಸರು, ಖ್ಯಾತಿ, ಉತ್ತಮವಾದ ಆರೋಗ್ಯ, ಐಶ್ವರ್ಯ, ವ್ಯಾಪಾರದಲ್ಲಿ ಹೆಚ್ಚಾಗಿ ವೃದ್ಧಿಯಾಗುತ್ತೆ, ಲೈಂಗಿಕ ಸಂತೃಪ್ತಿ ಸಿಗುತ್ತೆ, ದಾನ ಧರ್ಮಗಳನ್ನು ಮಾಡ್ತೀರಿ. ನಿಮ್ಮ ಸೊಸೆಯಿಂದ ನಿಮಗೆ ಲಾಭ ಆಗುತ್ತೆ. ಕನ್ಯಾ ರಾಶಿಯವರಿಗೆ ನಿಮ್ಮ ಮನೆ ವಿಚಾರದಲ್ಲಿ ನಿಮಗೆ ಲಾಭ ಆಗುತ್ತೆ. ನೀವು ವಿವಾಹ ಆಗಿದ್ರೆ ವಿವಾಹ ಸಂಗಾತಿಯಿಂದ ನಿಮಗೆ ಲಾಭ ಆಗುತ್ತೆ.
ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಆಗುತ್ತೆ. ರೀಟೇಲ್ ವ್ಯವಹಾರಗಳು ಮಾಡ್ತಿದ್ರೆ ಅದರಿಂದ ನಿಮಗೆ ಲಾಭ ಆಗುತ್ತೆ. ಭೋಗ ಜೀವನವನ್ನು ನಡೆಸ್ತೀರಿ. ವಾಹನಗಳಿಂದನೂ ಕೂಡ ನಿಮಗೆ ಲಾಭ ಆಗುತ್ತೆ. ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಿದ್ರೆ ಅದರಲ್ಲೂ ಕೂಡ ನಿಮಗೆ ಲಾಭ ಆಗುತ್ತೆ. ನಾನು ಆಗಲೇ ಡೇಟ್ ಅಂತ ಹೇಳಿದ್ದೀನಿ. ಆದರೆ ಈಗ ಗುರು ನಿಮಗೆ ಜೂನ್ವರೆಗೂ ಕಷ್ಟವನ್ನ ಪ್ರಾಪ್ತಿಯಾಗುತ್ತೆ. ಏನೇನು ಕಷ್ಟಗಳು ಪ್ರಾಪ್ತಿಯಾಗುತ್ತೆ ಅಂದಾಗ ಅಂತಸ್ತು ನಷ್ಟ, ಗೌರವಗಳನ್ನು ಕಳ್ಕೊಳ್ತೀರಿ, ಅಪರಾಧಗಳಿಗೆ ಸಿಲುಕಿಕೊಳ್ತೀರಿ. ಅದಕ್ಕೆ ಜೂನ್ 1, 2026 ನಿಮಗೆ ಕಷ್ಟಗಳಿರುತ್ತೆ. ಯಾರಾದರೂ ಹತ್ತಿರದವರ ಮರಣ ನಿಮಗೆ ಗೊತ್ತಾಗ್ಬೋದು. ಒಂದು ವಾರ್ತೆ ಬರ್ಬೋದು. ವಿವಾದಗಳಿಗೆ ಸಿಕ್ಕಿಕೊಳ್ಳುವಂಥದ್ದು, ನಿಮ್ಮ ಆಸೆಗಳು ಈಡೇರುವುದಿಲ್ಲ, ಅನಾರೋಗ್ಯ, ಅದರಲ್ಲೂ ನಾಳಕ್ಕೆ ಸಂಬಂಧಪಟ್ಟಂಥದ್ದು, ಕೆಮ್ಮು, ನೆಗಡಿ, ಕ್ಷಯ, ಈ ಥರ ಅಸ್ವಸ್ಥತೆ ಅನ್ನೋದು ಉಂಟಾಗುತ್ತೆ. ಭೂಮಿ, ಬೆಲೆ ಬಾಳುವ ಪದಾರ್ಥಗಳಿಂದ ನಿಮಗೆ ತೊಂದರೆಗಳು ಉಂಟಾಗುವಂಥದ್ದು. ಇನ್ನು ಕೆಲವರು ಗೌರವಗಳನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿಗಳು ಉಂಟಾಗುತ್ತೆ. ಕನ್ಯಾ ರಾಶಿ ಜಾತಕರು ಜೂನ್ 2026 ಬಹಳ ಎಚ್ಚರವಾಗಿರಬೇಕು. 31/10/2026 ಮೇಲೂ ಕೂಡ ಗುರು ವ್ಯಯಭಾವ ಕೊಟ್ಟೋಗ್ತಾನೆ. ಅವಾಗಲೂ ಕೂಡ ನೀವು ಅನಾರೋಗ್ಯ, ಕೆಟ್ಟ ವ್ಯವಹಾರ ಮತ್ತು ಜೂಜಾಟದಿಂದ ಧನನಷ್ಟ ಕಳ್ಕೊಳ್ಳುವಂಥದ್ದು, ಬೇಡವಾದಂತಹ ಶತ್ರುಗಳಿಂದ ತೊಂದರೆಯನ್ನ ಅನುಭವಿಸುವಂತಹ ಕಾಲ ಆರಂಭ ಆಗುತ್ತೆ. ಈ ವರ್ಷ ಪೂರ್ತಿ ಶನಿ 7ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ವಿವಾಹ ಅನ್ನುವಂಥ ವಿಚಾರದಲ್ಲೇ ಆಸಕ್ತಿಯನ್ನ ತುಂಬಾ ಜನ ಕನ್ಯಾ ರಾಶಿಯವರು ಕಳ್ಕೊಳ್ಳುವಂಥದ್ದು. ವಿವಾಹ ಅನ್ನೋದೇ ಬೇಡ, ಬೇರೆ ಸ್ನೇಹಿತರನ್ನ ನೋಡುವಂಥದ್ದು, ಸ್ನೇಹಿತರು ವಿವಾಹ ಆಗಲ್ಲ, ವಿವಾಹದಿಂದ ಅನೇಕ ಕಾನೂನು ಹೋರಾಟ ಮಾಡಬೇಕು, ಯಾರು ಕೂಡ ಒಳ್ಳೆ ಸಂಗಾತಿ ಸಿಗಲ್ಲ ಅನ್ನುವಂತಹ ಭಾವನೆಯನ್ನ ಮನಸ್ಸಲ್ಲಿ ತುಂಬಿಕೊಂಡು ವಿವಾಹದ ವಿಚಾರದಲ್ಲಿ ವೈರಾಗ್ಯದ ಮನೋಭಾವ ಉಂಟಾಗುತ್ತೆ. ವಿವಾಹ ಆಗಿದ್ದರೆ ವಿವಾಹ ಸಂಬಂಧಗಳಲ್ಲಿ ಪ್ರಯತ್ನಗಳನ್ನು ಮಾಡ್ತೀರಿ, ತಡೆಗಳಾಗುವಂಥದ್ದು, ವಿವಾಹ ಸಡನ್ನಾಗಿ ನಿಂತು ಹೋಗ್ಬಿಡುವಂಥದ್ದು, ಎಲ್ಲ ಛತ್ರನೂ ಬುಕ್ ಆಗಿದೆ, ಎಲ್ಲ ಆಗಿದೆ, ಆದರೆ ವಿವಾಹದಲ್ಲಿ ಹುಡುಗಿ ಇಷ್ಟಪಡ್ತಾ ಇಲ್ಲ, ಹುಡುಗ ಇಷ್ಟಪಡ್ತಾ ಇಲ್ಲ, ಏನೋ ಒಂದು ಕುಟುಂಬಸ್ಥರ ಕಿರಿಕಿರಿಯಿಂದ ವಿವಾಹ ನಿಂತು ಹೋಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇಲ್ಲ ತಾಯಿಯಿಂದ, ತಾಯಿ ಕುಟುಂಬದಿಂದ, ಅಥವಾ ನಿಮಗೆ ಬೇರೆ ಯಾರೋ ಒಬ್ಬ ಪ್ರಿಯತಮ ಅಥವಾ ಪ್ರಿಯತಮೆ ಇದ್ದರೆ ಅವರ ವಿಚಾರದಿಂದ ಯಾವುದೋ ಒಂದರಿಂದ ವಿವಾಹ ನಿಂತು ಹೋಗುವಂಥದ್ದು, ಪಾಲುದಾರಿಕೆಯಲ್ಲಿ ಈ ವರ್ಷ ಮೋಸ ಆಗುವಂತಹ ಸಾಧ್ಯತೆಗಳಿದೆ. ಬಹಳ ಎಚ್ಚರಿಕೆಯನ್ನ ನೀವು ವಹಿಸಬೇಕಾಗತ್ತೆ ಕನ್ಯಾ ರಾಶಿ ಜಾತಕರು. ಈ ವರ್ಷ 5 ಡಿಸೆಂಬರ್ 2026 ರಾಹು 6ನೇ ಮನೆಯಲ್ಲೇ ಸಂಚಾರ ಆಗ್ತಾ ಇರ್ತಾನೆ. ಆಮೇಲೆ ಮಕರ ರಾಶಿಗೆ ಸಂಚಾರ ಆಗ್ತಾನೆ. ನಿಮಗೆ ರಾಹು 6ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಪಶ್ಚಿಮ ದಿಕ್ಕಿನಿಂದ ಲಾಭ ಪ್ರಾಪ್ತಿಯಾಗುತ್ತೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಅತಿ ಹೆಚ್ಚು ಲಾಭವನ್ನ ಮಾಡ್ತೀರಿ. ಸಾಲಗಳಿದ್ರೆ ಋಣಬಾಧೆಯಿಂದ ಮುಕ್ತಿ ಹೊಂದೋಕೆ ಅನೇಕ ದಾರಿಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಆದರೆ ಅನಾರೋಗ್ಯದಿಂದ ಕೆಲವರು ತೊಂದರೆಗಳನ್ನ ಅನುಭವಿಸ್ತೀರಿ. ಕೇತು ಕೂಡ ನಿಮ್ಮ ಜನ್ಮ ರಾಶಿಗೆ ವ್ಯಯಭಾವದಲ್ಲಿರೋದ್ರಿಂದ ಅಲ್ಲೂ ಕೂಡ ನಿಮಗೆ ಅತಿ ಹೆಚ್ಚು ಮೋಕ್ಷ ಚಿಂತನೆಗಳು, ವೃತ್ತಿಯಲ್ಲಿ ಸೋಲು, ಬೆಂಕಿ, ಅಪಘಾತಗಳು ಉಂಟಾಗುವ ಸಾಧ್ಯತೆಗಳು ಈ ವರ್ಷ ಕಂಡು ಬರ್ತಾ ಇದೆ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ನಿಮಗೆ ಶುಭ ಕಾಲ ಬಂದು ನೋಟ್ ಮಾಡ್ಕೊಳ್ಳಿ. 1/6/26 31/10/2026 ಗುರುಬಲ. ಯಾಕೆ ಗುರುಬಲ ನೋಡ್ತೀವಿ? ಒಳ್ಳೆ ಮನೆ ಕಟ್ಟಬೇಕು, ವಿವಾಹ ಆಗಬೇಕು, ಒಳ್ಳೆ ಶುಭ ಕಾರ್ಯಗಳಲ್ಲಿ ಮನೆಯಲ್ಲಿ ನಡಿಬೇಕು ಅಂದಾಗ ಗುರುಬಲ ಬೇಕಾಗುತ್ತೆ. ಅದಕ್ಕೆ ನಿಮಗೆ ಡೇಟ್ ಆಫ್ ಬರ್ತನ್ನ ಡೇಟ್ನ ತಿಳಿಸಿದ್ದೀನಿ, ಯಾವ ಡೇಟಿಂದ ಯಾವ ಡೇಟ್ವರೆಗೂ ನಿಮಗೆ ಗುರುಬಲ ಇದೆ ಅಂತ. ನೀವೆಲ್ಲ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗಬೇಕು ಅಂದರೆ ಆಗಾಗ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸ್ತಾ ದೇವ ಮಹಾದೇವನನ್ನ ಓಂ ಮಹಾದೇವಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಆಗಾಗ ಮಾಡ್ತಾ ಇರಿ. ನಿಮಗೆ ಇವೆಲ್ಲ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ನಿಮಗೆಲ್ಲ ಒಳ್ಳೆಯದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ.
ನಮಸ್ಕಾರ. ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಶೇರ್ ಮಾಡಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ.